ದೇವ್ರ ಮನೆ ನೇತ್ರ ತೆರೆಯಲ್ಪಟ್ಟಾಗ್ಲೇನೆ ಗೊತ್ತಾಗುತ್ತೆ. ಕೆಲಸ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಭಕ್ತಿ, ನಮ್ಮ ಪ್ರಾರ್ಥನೆ, ನಮ್ಮ ವಿಶ್ವಾಸ, ನಮ್ಮ ಪರಿಶುದ್ಧತೆ, ನಮ್ಮ ನೀತಿ, ನಾವು ಒಳ್ಳೆತನದಲ್ಲಿದ್ದಾಗ, ನಮ್ಮ ಮನಸ್ಸೇನಾದ್ರೂ ಚುಚ್ಚದೆ ನಮ್ಗೆ ಒಳ್ಳೆತನದಲ್ಲಿ ಅಂದಾಗ, ಈಗ ಸರಿ, ನಾನೀಗ ಮಾಡೋದೆಲ್ಲ ದೇವ್ರಿಗೆ ಇಷ್ಟ ಆಗ್ತದೆ, ಈಗ ನಾನು ದೇವ್ರು ಮೆಚ್ಚುತ್ತಾನೆ ಅನ್ಕೋತೀವಿ. ಒಂದ್ ವೇಳೆ ನಾವೇನಾದ್ರೂ ಪಾಪದ ಯೋಚನೆಯಲ್ಲಿ ಇದ್ದೀವಿ, ತಪ್ಪಾಗೈತೆ, ಅಥವಾ ಪ್ರಾರ್ಥನೆ ಸರಿ ಮಾಡಿಲ್ಲ, ಬೈಬಲ್ ಓದಿಲ್ಲ, ಅಥವಾ ಸರಿಯಾದ ದಾರಿಲಿಲ್ಲ ಅಂತ ಅನ್ನುವಾಗ, ಅಯ್ಯೋ ದೇವ್ರ ಏನಾರು ಹೇಳಿದ್ರೆ, ದೇವ್ರೆ ಆ ಕಾರ್ಯಕ್ಕೆ ನಾನು ಯೋಗ್ಯನಲ್ಲ ಸ್ವಾಮಿ, ನಾನು ಹುಳ ಅಂತವನು, ನಾನು ಪಾಪಿ, ನಾನು ತಿಪ್ಪೆ ಕೆರೆಯವನು, ನಾನು ದರಿದ್ರದವನು, ನಾನು ಹುಡ್ದಾಗಿದ್ದ ಪಾಪಿ, ಹಾಗೆ ಹೀಗೆ ಎಲ್ಲ ಹೇಳ್ಕೊತೀನಿ. ಅರ್ಥ ಆಯ್ತದೆ ನನ್ನ ಮಾತು? ರಿಪೀಟ್ ಮಾಡ್ತೀನಿ, ನಿಧಾನವಾಗಿ ಹೇಳ್ತೀನಿ. ಅರ್ಥ ಹಿಂಗೆ ಕೆಲವ್ರ ಮುಖ ಎಲ್ಲ ಸಿನಿಸ್ಕೊಂಡಾಗ್ಲೇ ಗೊತ್ತಾಯ್ತು ಅರ್ಥ ಆಗಿಲ್ಲ ಅಂತ. ಸ್ತೋತ್ರ. ದೇವ್ರು ಏನಾದ್ರೂ ಒಂದು ಕೆಲ್ಸಕ್ಕೆ ನಾನು ಕರೀತಾನೆ, ಆಗ ನಾನು ಕರಿಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ, ದೇವ್ರೆ ನಾನು ಯೋಗ್ಯನಲ್ಲಪ್ಪ, ನನಗೆ ಜ್ಞಾನ ಇಲ್ಲ ಸ್ವಾಮಿ, ದೇವ್ರೆ ನನಗೆ ಅಷ್ಟೊಂದು ಬಲ ಇಲ್ಲ, ದೇವ್ರೆ ನನ್ನ ಮನಸ್ಸಲ್ಲಿ ಅಷ್ಟೊಂದು ಪರಿಶುದ್ಧತೆ ಇಲ್ಲಪ್ಪ, ದೇವ್ರೆ ನನಗೆ ಹಂಗಿಲ್ಲ, ದೇವ್ರೆ ನನಗೆ ಹಿಂಗಿಲ್ಲ ಸ್ವಾಮಿ, ನಾನು ಉಳುವಂತವನು ಪಾಪಿ, ನಾನು ಯೋಗ್ಯನಲ್ಲ, ನಾನು ಅಂತವಳಲ್ಲ, ನಾನು ಇಂಥವ್ರಲ್ಲ, ನೋಡು ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನಮ್ಮ ಮನೆ ಹಿಂದೆ ಹಿಂಗಿಲ್ಲ, ನಮ್ ಸಪೋರ್ಟ್ ಇಲ್ಲ, ನಮ್ ಪ್ರಾರ್ಥನೆ ಮಾಡೋದಿಲ್ಲ, ಹಿಂಗೆ ದೇವ್ರಂತಾನೆ, ನಾನು ಅವೆಲ್ಲ ನೋಡಿ ಕರ್ದಿಲ್ಲ, ನನ್ಗೆ ಗೊತ್ತೈತಿ ನೀನ್ ಹೆಂಗಿದ್ದಿ ಅಂತ, ನೀನ್ ಪರಿಪೂರ್ಣತೆ ಇಲ್ಲ ಅನ್ನೋದು ನನಗೆ ಗೊತ್ತೈತೆ, ನೀನ್ ಬಲಹೀನ ಅಂತ ನನಗೆ ಗೊತ್ತೈತೆ, ನೀನ್ ಪರಿಶುದ್ಧತೆ ಇಲ್ಲ ಅನ್ನೋದು ನನಗೆ ಗೊತ್ತೈತೆ, ನೀನ್ ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ ಅನ್ನೋದು ನನಗೆ ಗೊತ್ತೈತೆ, ನನಗೆ ಗೊತ್ತೈತೆ, ನೀನ್ ಎಂತವನು, ಯಾವ ತರ ಯಾವ ಚೀಟೆ ಮಾಡ್ತಿ, ಯಾವ ತರ ಇರ್ತಿ, ಎಲ್ಲ ನನಗೆ ಗೊತ್ತೈತೆ. ನಾನು ನಿನ್ ಕರಿಬೇಕಾದ್ರೆ ಇವ್ ಯಾವ್ದು ನೋಡಿ ನಾನು ಕರ್ದಿಲ್ಲ. ನೀನೇನೋ ಒಳ್ಳೆ ಪ್ರಾರ್ಥನೆ ಮಾಡ್ತಿ ಅಂತನೋ, ಒಳ್ಳೆ ಕಾಣಿಕೆ ಕೊಡ್ತಿ ಅಂತನೋ, ಒಳ್ಳೆ ಬೈಬಲ್ ಓದ್ತಿ ಅಂತನೋ, ಒಳ್ಳೆ ಸ್ವಾರ್ಥ ಸಾರ್ತಿ ಅಂತನೋ, ಒಳ್ಳೆ ಏನೋ ಸೇವಕರಿಗೆ ಮಾತು ವಿಧೀರಾಗ್ತಿ ಅಂತನೋ, ಅಥವಾ ನನ್ನ ಮಾತು ವಿಧೀರಾಗ್ತಿ ಅಂತನೋ, ಏನೋ ಒಂಥರ ಸಂಪೂರ್ಣ ಈಗೆಲ್ಲ ನೋಡಿ, ಇದೆಲ್ಲ ನೋಡಿ ನಾನು ಕರ್ದಿಲ್ಲ. ನಾನು ಕರೆದಿರೋದು ನನ್ನ ಒಳ್ಳೆತನ ನೋಡಿ ಅಂತ ದೇವರು. ಅರ್ಥ ಆಯ್ತಾ? ನಾವು ನೋಡ್ಬೇಕಾಗಿರೋದು, ದೇವ್ರು ಕರೆದಾಗ ನಾನ್ ಏನಾಗಿದ್ದೀನಿ ಅನ್ನೋದಕ್ಕಲ್ಲ, ದೇವ್ರು ಏನಾಗಿದ್ದಾನೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನನ್ನ ಜೀವಿತದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾನೆ ಅಂತ. ಅಂದ್ರೆ ನಿಮ್ಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯ ಹೇಳ್ತೀನಿ. ನಮ್ಗಳಿಗೆ ಒಂದು ಬಲಹೀನತೆ ಬಹಳ ಐತೆ, ಅದ್ರಲ್ಲಿ ಒಂದು ಮುಖ್ಯವಾದ ಬಲಹೀನತೆ ಹೇಳ್ತೀನಿ. ಯಾವತ್ತು ನಾವು ನಮ್ ಬಗ್ಗೆ ಯೋಚನೆ ಮಾಡಲ್ಲ, ಯಾವಾಗ್ಲೂ ನಮ್ ಬಗ್ಗೆ ನಾವು ನಮ್ಮ ಎದುರುಗಡೆ ಇರೋ ಬಗ್ಗೆ ಯೋಚನೆ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಏನಂತೀವಿ, ಒಂದು ಉದಾಹರಣೆಗೆ, ಗೀತಕ್ಕ ನನ್ನ ಬಗ್ಗೆ ಏನ್ ಅನ್ಕೊಂಡ್ರು, ನಾನು ಹಾಕಿರೋ ಬಟ್ಟೆ ಬಗ್ಗೆ ಏನ್ ಅನ್ಕೊಂಡ್ರು, ನಾನು ಮಾತಾಡಿದ ರೀತಿ ಬಗ್ಗೆ ಏನಂದ್ರು, ಅವ್ರು ಹಿಂಗ ಅಂದ್ರು. ನೋಡಿ, ನಾವ್ ಯಾರೇ ಆಗ್ಲಿ, ನಮ್ಮ ಎದುರುಗಡೆ ಇರೋಂತ ಮನೆಯವರು, ನಮ್ಮ ಎದುರುಗಡೆ ಇರೋಂತ ಜನರು, ಅವ್ರು ಏನ್ ಅನ್ಕೊಂಡ್ರು ನಮ್ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಏನ್ ಅನ್ಕೊಂಡ್ರು, ಇವ್ರ ಬಗ್ಗೆ ಏನ್ ಅನ್ಕೊಂಡ್ರು ಅಂತ ಯೋಚನೆ ಮಾಡ್ತೀವಿ ಹೊರತು ನಮ್ ಬಗ್ಗೆ ನಾವ್ ಯೋಚನೆ ಮಾಡೋದು. ಹೌದಾ? ಏನೋ ಇಬ್ರು ಮಾತಾಡ್ತಿದ್ರಲ್ಲ, ನಮ್ ಬಗ್ಗೆ ಏನಾರ ಅಂದ್ರ, ನನ್ಗೆ ಗೊತ್ತಿತ್ತು ಅವ್ರು ಮಾತಾಡ್ತಾರೆ ಅಂತ, ಗೊತ್ತಿತ್ತು ನಮ್ ಬಗ್ಗೆನೆ. ನೋಡಿ, ನಾವ್ ಯಾವಾಗ್ಲೂ ಎದುರುಗಡೆ ಇರೋರು ನಮ್ ಬಗ್ಗೆ ಏನ್ ಅನ್ಕೊಳ್ತಾರೋ ಅನ್ನೋದು ಯೋಚನೆ ಮಾಡ್ತೀವಿ ಹೊರತು ನಾವ್ ಏನಾಗಿದ್ದೀವಿ, ನಾವ್ ಏನ್ ಯೋಚನೆ ಮಾಡ್ತಿದ್ವಿ ಅನ್ನೋದು ಯೋಚನೆ ಸಹ. ಎಷ್ಟ್ ಜನ ಒಪ್ಕೋತೀರಿ ಮಾತ್ನ? ಬೇಗ ಹೇಳಿ. ಇವ್ರಿಗೆ ಯಾರಿಗ ಅರ್ಥನೇ ಆಯ್ತಲ್ಲ, ಹೆಣ್ಮಕ್ಳಿಗೆ. ಅಪ್ಪ ದೇವ್ರೇ ಸತ್ಯದ ಪರಿಜ್ಞಾನ ಕೊಡ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಈಗ ಪಕ್ಕದಲ್ಲಿ ಯಾರೋ ಕೂತವ್ರೆ, ಸಿಸ್ಟರ್ ಬ್ರದರ್ ಪಕ್ಕದಲ್ಲಿ ಕೂತಿದ್ದಾರೆ. ನೀನ್ ಕುತ್ಕೊಳ್ಳುವಾಗ ನೀನ್ ಯೋಚನೆ ಮಾಡ್ತೀಯ, ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಲ್ವಾ? ಒಂದು ವೇಳೆ ನೀನ್ ಪ್ರೇಯರ್ ಕೊಟ್ಟು ನೀನ್ ಪ್ರಾರ್ಥನೆ ಮಾಡುವಾಗ ಅನ್ಕೋತಿ, ನಾನು ಈ ಪ್ರಾರ್ಥನೆ ಮಾಡೋದ್ರಿಂದ ಪಾಸ್ಟರ್ ಅಥವಾ ಪಕ್ಕದಲ್ಲಿವ್ರು ಏನ್ ಅನ್ಕೋತಾರೋ ಯೋಚಿಸ್ತೀವಿ. ನಿನ್ ಬಗ್ಗೆ ಯೋಚನೆ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ದೇವ್ರು ನೋಡಿ ಅನ್ಕೊಳಲ್ಲ, ಇವ್ರು ಏನ್ ಅನ್ಕೋತಾರ ನನ್ನ ಪ್ರಾರ್ಥನೆ ಕೇಳಿ, ನಾನು ಸರಿ ಮಾಡೋದ್ನ ಇಲ್ವೋ. ಅದೇ ತಾನೇ ಯೋಚನೆ ಬರೋದು ನಮ್ಮ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವ್ ಯಾವಾಗ ನಮ್ಮ ಎದುರುಗಡೆ ಇರೋ ವ್ಯಕ್ತಿ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾನೋ ಅನ್ನೋದನ್ನ ಹೇಗೆ ಯೋಚಿಸ್ತೀವೋ, ಅದೇ ಪ್ರಕಾರ ನೀನು ದೇವರು ಮಾತನಾಡುವಾಗ ದೇವರ ವಿಷಯದಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡಬೇಡ, ದೇವರು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾನೆ ಅನ್ನೋದು. ಅರ್ಥ ಆಯ್ತಾ? ನಿಧಾನ ಕೇಳ್ತೀನಿ. ಹೇಗೆ ನಾವು ಜನರು ನಮ್ ಬಗ್ಗೆ ಏನ್ ಅನ್ಕೊಳ್ತಿದಾರ ಅನ್ನೋದು ಯೋಚನೆ ಮಾಡ್ತೀವಲ್ಲ, ಅದನ್ನೇ ದೇವ್ರ ವಿಷಯದ ಕಡೆಗೆ ತಿರುಗಿಸೋಣ. ಏನಾರ ದೇವ್ರ ವಿಷಯದಲ್ಲಿ ಬರುವಾಗ, ದೇವ್ರ ಕಾರ್ಯಗಳು ಬರುವಾಗ, ದೇವ್ರು ಮಾತನಾಡುವಾಗ, ದೇವ್ರ ಕರಿಯುವಾಗ, ದೇವ್ರ ಕೆಲಸ ಅಂತ ಬರುವಾಗ, ಅಯ್ಯೋ ದೇವ್ರೆ ನಾನು ಹಂಗಿಲ್ಲ ಅಂತ ಹೇಳಿ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ಆತನ ಬಗ್ಗೆ ಯೋಚನೆ ಮಾಡು. ನನ್ನ ಬಗ್ಗೆ ಆತನ ಏನ್ ಯೋಚನೆ ಮಾಡ್ತಿದ್ದಾನೆ,
ಹೌದು ನಾನು ಬಲಹೀನನೇ, ಹೌದು ನನ್ನ ಪರಿಪೂರ್ಣತೆ ಇಲ್ಲ, ಹೌದು ನನ್ನ ಹಣ ಸಮಸ್ಯೆ ಐತೆ, ಹೌದು ನನಗೆ ಏನಂತೆ ನನಗೆ ಜ್ಞಾನ ಇಲ್ಲ, ನನಗೆ ತಿಳುವಳಿಕೆ ಇಲ್ಲ. ಆದ್ರೆ ನನ್ನ ಭಕ್ತಿ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಜ್ಞಾನ ಅಲ್ಲ, ಆದ್ರೆ ಆತನ ಒಳ್ಳೆತನ ಏನು ಅನ್ನೋದನ್ನ ನಾವು ಯೋಚಿಸ್ಬೇಕು. ಆತ ನನ್ನ ಬಗ್ಗೆ ಏನಂತ ಯೋಚನೆ ಮಾಡ್ತಿದ್ದಾನೆ, ಆತನ ಏನ್ ಬಯಸ್ತಿದ್ದಾನೆ, ಏನ್ ಮಾಡ್ಬೇಕು ಅಂತಿದ್ದಾನೆ, ಅದನ್ನ ಯೋಚನೆ ಮಾಡಿ. ಅರ್ಥ ಆಯ್ತಾ? ನಿಮ್ಮನ್ನ ನನ್ನನ್ನ ಯೋಗ್ಯರು ಎಂಬುದಾಗಿ ದೇವರು ಕರೆದಿಲ್ಲ, ಪರಿಶುದ್ಧರು ಅಂತ ಕರೆದಿಲ್ಲ, ಒಳ್ಳೆ ಗುಣವಂತನು ಅಂತ ಕರೆದಿಲ್ಲ. ನಾವ್ ಯಾವ್ದಕ್ಕೂ ಬರ್ದಿದ್ದವ್ರು ಅನ್ನೋದೇ ದೇವ್ರಿಗೆ ಗೊತ್ತೈತೆ. ಅದಕ್ಕೆ ಆತನ ಎಲ್ಲದಕ್ಕೂ ಬರುವನಾಗಿರೋದ್ರಿಂದ ಆತನ ಮೇಲೆ ವಿಶ್ವಾಸ ಇಟ್ಟಿರೋ ನಿನ್ನ ನನ್ನನ್ನ ಎಲ್ಲದಕ್ಕೂ ಬರುವ ಹಾಗೆ ಮಾಡ್ಬೇಕನ್ನೋದೇ ಆತನ ಉದ್ದೇಶ. ಇದು ಸತ್ಯದ ಪರಿಜ್ಞಾನ ಆಗೈತಿ, ಇದು ಸತ್ಯದ ಜ್ಞಾನ ಆಗೈತಿ.